ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ಹಾಲೆಲುಯ್ಯ, 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 ಹಾಲೆಲುಯ್ಯ. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. Hallelujah, 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 hallelujah. Hallelujah, 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 hallelujah. Hallelujah, 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 hallelujah. ಸ್ತೋತ್ರ, 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 ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. Hallelujah, 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 hallelujah. ಪ್ರಭು ಯೇಸು ಕ್ರಿಸ್ತರೇ, ಈ ಒಂದು ದಿನವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಈ ಒಂದು ಹೊಸ ದಿನದಲ್ಲಿ ಜೀವಿಸಲು ಅವಕಾಶ ಮಾಡಿಕೊಟ್ಟದಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ನೀವು ನನ್ನ ಜೊತೆಯಲ್ಲಿರುವುದಕ್ಕಾಗಿ ಸ್ತೋತ್ರ. ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವುದಕ್ಕಾಗಿ ಸ್ತೋತ್ರ. ಈ ದಿನ ನಿಮ್ಮ ಪ್ರಸನ್ನತೆಯಿಂದಲೂ ನಿಮ್ಮ ಅಭಿಷೇಕದಿಂದಲೂ ತುಂಬಿ ನಾವು ಜೀವಿಸುವಂತೆ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸುವುದಕ್ಕಾಗಿ ಸ್ತೋತ್ರ. ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರ. ಸರ್ವಶಕ್ತರಾದ ದೇವರೇ, ನಿಮಗೆ ಸ್ತೋತ್ರ. ಸರ್ವವಲ್ಲಭರಾದ ದೇವರೇ, ನಿಮಗೆ ಸ್ತೋತ್ರ. ಯೆಹೋವ ದೇವರೇ, ನಿಮಗೆ ಸ್ತೋತ್ರ. ಯೆಹೋವ ಈರೇ, ನಿಮಗೆ ಸ್ತೋತ್ರ. ಯೆಹೋವ ಶಾಲೋಮ್, ನಿಮಗೆ ಸ್ತೋತ್ರ. ಯೆಹೋವ ಶಮಾ, ನಿಮಗೆ ಸ್ತೋತ್ರ. ಯೆಹೋವ ನಿಸ್ಸಿ, ನಿಮಗೆ ಸ್ತೋತ್ರ. ಯೆಹೋವ ರೂವಾ, ನಿಮಗೆ ಸ್ತೋತ್ರ. ಯೆಹೋವ ಚಿದ್ಕೇನು, ನಿಮಗೆ ಸ್ತೋತ್ರ. ಯೆಹೋವ ರಾಫಾ, ನಿಮಗೆ ಸ್ತೋತ್ರ. ಯೆಹೋವ ಎಲ್ ಶಡಾಯ್, ನಿಮಗೆ ಸ್ತೋತ್ರ. ಪರಲೋಕ ಭೂಲೋಕಗಳ ಒಡೆಯರಾದ ದೇವರೇ, ನಿಮಗೆ ಸ್ತೋತ್ರ. ನೀತಿಯ ರಾಜರೇ, ನಿರ್ಮಲವುಳ್ಳ ರಾಜರೇ, ರಾಜಾದಿರಾಜರೇ, ಕರುಣೆಯುಳ್ಳ ರಾಜರೇ, ನಿಮಗೆ ಸ್ತೋತ್ರ. ಅಬ್ರಹಾಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ, ನಿಮಗೆ ಸ್ತೋತ್ರ. ವಾಗ್ದಾನಗಳ ದೇವರೇ, ನಿರೀಕ್ಷೆಯ ದೇವರೇ, ಸೇನಾಧೀಶ್ವರ ಸರ್ವೇಶ್ವರರಾದ ದೇವರೇ, ನಿಮಗೆ ಸ್ತೋತ್ರ. ಜ್ಞಾನೋಕ್ತಿಗಳ ಗ್ರಂಥ 16ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೀವು ನುಡಿದಿದ್ದೀರಿ, ಸ್ವಾಮಿ, ನಿನ್ನ ಕಾರ್ಯ ಭಾರವನ್ನು ಸರ್ವೇಶ್ವರನಿಗೆ ವಹಿಸು, ಆಗ ಸಫಲವಾಗುವುದು ನಿನ್ನ ಯೋಜನೆ. ನಿನ್ನ ಕಾರ್ಯಭಾರವನ್ನು ಸರ್ವೇಶ್ವರನಿಗೆ ವಹಿಸು, ಆಗ ಸಫಲವಾಗುವುದು ನಿನ್ನ ಯೋಜನೆ ಎಂದು ನುಡಿದಿದ್ದೀರಿ. ಕೀರ್ತನೆಗಳ ಗ್ರಂಥ 37ನೇ ಅಧ್ಯಾಯ ವಾಕ್ಯ 5ರಲ್ಲಿ ನೀವು ನುಡಿದಿರುವಂತೆ, ಪ್ರಭುವಿಗೆ ಬಿಡು ನಿನ್ನ ಜೀವನದ ಯಾತ್ರಾ ಚಿಂತೆಯನ್ನ, ಭರವಸೆಯಿಂದಿರು, ಅವರು ಅದನ್ನು ಸಾಗಿಸುವರು ಎಂದು ವಾಗ್ದಾನ ಮಾಡಿದಿರಿ.
ಕೀರ್ತನೆಗಳ ಗ್ರಂಥ 55ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನುಡಿದಿರುವ ಹಾಗೆ, ಪ್ರಭುವಿನ ಮೇಲೆ ಹಾಕು ನಿನ್ನ ಚಿಂತಾಭಾರವನ್ನ, ಉದ್ಧರಿಸುವರು, ಸಜ್ಜನರೆಂದಿಗೂ ಕದಲಗೊಳಿಸರು ಎಂದು ವಾಗ್ದಾನ ಮಾಡಿದಿರಿ. ನೀವು ಮಾಡಿದ ಈ ಎಲ್ಲ ವಾಗ್ದಾನಗಳನ್ನು ನೆರವೇರಿಸುವ ದೇವರು ನೀವಾಗಿದ್ದೀರಿ ಸ್ವಾಮಿ. ವಾಗ್ದಾನಗಳನ್ನು ನೆರವೇರಿಸುವ ದೇವರು ನೀವಾಗಿದ್ದೀರಿ. ಅಪ್ಪ, ನೀವು ಮಾಡಿದ ವಾಗ್ದಾನಗಳನ್ನು ನಾವು ಅನುಭವಿಸುವಂತೆ ಮಾಡು ದೇವ. ಆ ವಾಗ್ದಾನಗಳ ಮೇಲೆ ನಾವು ಭರವಸೆ ಇಟ್ಟು, ಆ ವಾಗ್ದಾನಗಳಲ್ಲಿ ವಿಶ್ವಾಸವಿಟ್ಟು, ಆ ವಾಗ್ದಾನಗಳನ್ನು ಅಂಗೀಕಾರ ಮಾಡಿಕೊಂಡು, ಆ ವಾಗ್ದಾನಗಳನ್ನು ನಾವು ಅನುಭವಿಸುವಂತೆ ಮಾಡಿದ ಯೇಸುವೆ, ನಮ್ಮ ಕುಟುಂಬದಲ್ಲಿರುವ ಎಲ್ಲ ಬಾಧೆಗಳನ್ನು, ಎಲ್ಲ ನೋವುಗಳನ್ನು, ಎಲ್ಲ ವೇದನೆಗಳನ್ನು, ಎಲ್ಲ ಚಿಂತೆಗಳನ್ನು ಅಪ್ಪ ನಿಮ್ಮ ಕರಗಳಿಗೆ ನಾವು ಒಪ್ಪಿಸಿಕೊಡುತ್ತಿದ್ದೇವೆ. ಎಲ್ಲ ಚಿಂತೆಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ. ಪರಿಶುದ್ಧಾತ್ಮರೇ, ನಮ್ಮನ್ನು ಮುನ್ನಡೆಸಿರಿ, ನಮ್ಮ ಕುಟುಂಬವನ್ನು ಮುನ್ನಡೆಸಿರಿ. ನಮ್ಮ ಕುಟುಂಬದಲ್ಲಿರುವ ಒಬ್ಬೊಬ್ಬ ಮಕ್ಕಳನ್ನು ಕೂಡ ನೀವು ಮುನ್ನಡೆಸಬೇಕಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ನ್ಯಾಯ ತೀರ್ಪಿಗೆ ನಮ್ಮನ್ನು ಸಿದ್ಧತೆ ಮಾಡಿರಿ. ಯಾವ ರೀತಿ ನಾವು ಪರಿಶುದ್ಧರಾಗಿ ಜೀವಿಸಬೇಕು, ಯಾವ ರೀತಿ ಪ್ರಾಮಾಣಿಕರಾಗಿ ಜೀವಿಸಬೇಕು, ಯಾವ ಮಾರ್ಗದಲ್ಲಿ ನಾವು ಜೀವಿಸಬೇಕು, ಹೇಗೆ ಪ್ರಾರ್ಥಿಸಬೇಕು, ಹೇಗೆ ಆರಾಧಿಸಬೇಕು, ಹೇಗೆ ದೇವರನ್ನು ನಾವು ಮಹಿಮೆ ಪಡಿಸಬೇಕು, ಯಾವ ರೀತಿ ನಾವು ವಾಗ್ದಾನಗಳನ್ನು ಅಂಗೀಕರಿಸಿಕೊಳ್ಳಬೇಕು, ಯಾವ ರೀತಿ ವಾಗ್ದಾನಗಳಲ್ಲಿ ವಿಶ್ವಾಸ ಇಡಬೇಕು, ಆ ವಾಗ್ದಾನದ ಶಕ್ತಿಯನ್ನು ಯಾವ ರೀತಿ ನಾವು ಅನುಭವಿಸಬೇಕು ಎಂಬುದಾಗಿ ಪರಿಶುದ್ಧಾತ್ಮರೇ ನಮಗೆ ತಿಳಿಸಿಕೊಡಿ ಸ್ವಾಮಿ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪ್ರಭು ಯೇಸು ಕ್ರಿಸ್ತರೇ, ನಿಮಗೆ ಸ್ತೋತ್ರ. ನಿಮ್ಮ ನಾಮ ಮಹಿಮೆಯಾಗಲಿ ಸ್ವಾಮಿ. ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೀವು ನೋಡಿದಿದ್ದೀರಿ. ಯೋಹಾನನು ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದಿರಿ ಸ್ವಾಮಿ, ನನ್ನ ಹೆಸರಿನಲ್ಲಿ ನೀವು ಏನು ಕೇಳಿದರೂ ಅದನ್ನು ನಾನು ಮಾಡಿಯೇ ತೀರುವೆನೆಂದು. ಹೌದು ಯೇಸುವೆ, ನನ್ನ ಕುಟುಂಬದಲ್ಲಿರುವ ಎಲ್ಲ ಸಮಸ್ಯೆಗಳು, ನನ್ನ ಕುಟುಂಬದ ಎಲ್ಲ ಅವಶ್ಯಕತೆಗಳು, ನನ್ನ ಕುಟುಂಬದ ಪ್ರತಿಯೊಂದೊಂದು ಕಾರ್ಯಗಳನ್ನು ನಿಮ್ಮ ಕರಗಳಿಗೆ ನಾವು ಒಪ್ಪಿಸಿಕೊಡುತ್ತಿದ್ದೇವೆ ಯೇಸುವೆ. ನಮ್ಮ ಕುಟುಂಬದ ಶಾಂತಿ ಸಮಾಧಾನವನ್ನು ಹಾಳು ಮಾಡುತ್ತಿರುವಂಥ ಎಲ್ಲ ಅಂಧಕಾರ ಶಕ್ತಿಗಳಿಂದ ತುಂಬಿದಂತಹ ವ್ಯಕ್ತಿಗಳಿಂದ ನಮ್ಮನ್ನು, ನಮ್ಮ ಕುಟುಂಬವನ್ನು ರಕ್ಷಿಸಿ ಕಾಪಾಡಿರಿ ಸ್ವಾಮಿ. ನಮ್ಮ ಕುಟುಂಬ ಆಶೀರ್ವಾದದ ಕುಟುಂಬವಾಗಿಯೂ, ಅಭಿಷೇಕದ ಕುಟುಂಬವಾಗಿಯೂ, ನಿಮ್ಮ ವಾಕ್ಯಗಳಿಂದ ತುಂಬಿದಂತಹ ಕುಟುಂಬವಾಗಿ ಮಾರ್ಪಡಲಿ ಯೇಸುವೆ. ಎಲ್ಲಿಯ ತನಕ ಅವಿವೇಕದ ಜೀವನ ಜೀವಿಸಿ ಅಪ್ಪ, ನಿಮಗೆ ವಿರುದ್ಧವಾಗಿ ನಾವು ನಮ್ಮ ಕುಟುಂಬ ಜೀವಿಸಿದೆ ಸ್ವಾಮಿ. ಇನ್ನು ಮುಂದೆ ಆದರೂ ನಿಮ್ಮ ವಾಕ್ಯಗಳಿಂದ, ನಿಮ್ಮ ವಾಗ್ದಾನಗಳಿಂದ ತುಂಬಿ ಜೀವಿಸುವಂತಹ ಕುಟುಂಬವಾಗಿ ಮಾರ್ಪಡಿಸಿರಿ ಅಪ್ಪ. ನಿಮ್ಮ ಪ್ರಸನ್ನತೆ ನಮ್ಮ ಕುಟುಂಬದಲ್ಲಿ ನೆಲೆಸಿರಲಿ ಸ್ವಾಮಿ. ನಾವು ಮಾಡುವ ಒಂದೊಂದು ಕೆಲಸ ಕಾರ್ಯಗಳು ನಿಮ್ಮ ಯೋಜನೆಯ ಕೆಲಸ ಕಾರ್ಯಗಳಾಗಿರಲಿ. ನಮ್ಮ ಎಲ್ಲ ಚಿಂತೆಗಳು ನಿಮ್ಮ ಚಿಂತೆಗಳಾಗಿ ಮಾರ್ಪಡಲಿ ಯೇಸುವೆ. ಅಪ್ಪ, ನಮ್ಮ ಕುಟುಂಬಕ್ಕೆ ಬನ್ನಿ ಸ್ವಾಮಿ. ನಮ್ಮ ಕುಟುಂಬದಲ್ಲಿ ಬಂದು ವಾಸಿಸಿರಿ, ನಮ್ಮ ಕುಟುಂಬದಲ್ಲಿ ಬಂದು ನೆಲೆಸಿರಿ ಯೇಸುವೆ. ನಮ್ಮ ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬ ಮಕ್ಕಳನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ. ನಮ್ಮ ಕುಟುಂಬದಲ್ಲಿ ಅಶಾಂತಿಯನ್ನು ತಂದೊಡ್ಡುತ್ತಿರುವಂತಹ, ನಮ್ಮ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದಂತೆ ಮಾಡುತ್ತಿರುವಂತಹ, ನಮ್ಮ ಕುಟುಂಬದಲ್ಲಿ ಸದಾಕಾಲ ಜಗಳಕ್ಕೆ ಕಾರಣವಾಗುತ್ತಿರುವಂತಹ ಎಲ್ಲ ಅಂಧಕಾರ ಶಕ್ತಿಗಳನ್ನು, ಪೈಶಾಚಿಕ ಸಾನ್ನಿಧ್ಯಗಳನ್ನು
ಯೇಸುವೆ, ಆ ಶಕ್ತಿಗಳಿಂದ ತುಂಬಿದಂಥ ವ್ಯಕ್ತಿಗಳನ್ನು, ಆ ಎಲ್ಲ ಸಮಸ್ಯೆಗಳನ್ನು ನಿಮ್ಮ ಕರಗಳಿಗೆ ನಾವು ಒಪ್ಪಿಸಿಕೊಡುತ್ತಿದ್ದೇವೆ. ಅಪ್ಪ, ನೀವು ವಾಗ್ದಾನ ಮಾಡಿದಿರಿ ಸ್ವಾಮಿ. ಕೀರ್ತನೆಗಳ ಗ್ರಂಥ 55ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ, ಪ್ರಭುವಿನ ಮೇಲೆ ಹಾಕು ನಿನ್ನ ಚಿಂತಾಭಾರವನ್ನು, ಉದ್ಧರಿಸುವರು ಎಂದು ವಾಗ್ದಾನ ಮಾಡಿದಿರಿ. ಹೌದು ಸ್ವಾಮಿ, ನನ್ನ ಕುಟುಂಬದ ಎಲ್ಲ ಚಿಂತಾಭಾರವನ್ನು, ನನ್ನ ಮನಸ್ಸಿನಲ್ಲಿರುವಂಥ ಎಲ್ಲ ಚಿಂತಾಭಾರವನ್ನು ಅಪ್ಪ ನಿಮ್ಮ ಕರಗಳಿಗೆ ನಾನು ಒಪ್ಪಿಸಿಕೊಡುತ್ತಿದ್ದೇನೆ. ಆ ಎಲ್ಲ ಚಿಂತೆಯನ್ನು ನಿಮ್ಮ ಕರಗಳಿಗೆ ನಾನು ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ. ನನ್ನ ಕುಟುಂಬದಲ್ಲಿರುವ ಪ್ರತಿಯೊಂದೊಂದು ಸಮಸ್ಯೆಗಳನ್ನು ಅಪ್ಪ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ನಮ್ಮ ಕುಟುಂಬದ ಎಲ್ಲ ಅವಶ್ಯಕತೆಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ನನ್ನ ಕುಟುಂಬದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಪಾಪದ ಜೀವನ ಜೀವಿಸುತ್ತಿರುವ ನಮ್ಮ ಕುಟುಂಬದ ಎಲ್ಲ ಸದಸ್ಯರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಎಲ್ಲರನ್ನು ಮುಟ್ಟಿ ಸೌಖ್ಯಗೊಳಿಸಿರಿ ಯೇಸುವೆ, ಎಲ್ಲರನ್ನು ಮುಟ್ಟಿ ಸೌಖ್ಯಗೊಳಿಸಿರಿ ಸ್ವಾಮಿ. ನನ್ನ ಕುಟುಂಬದಲ್ಲಿರುವ ಎಲ್ಲ ರೋಗಿಗಳನ್ನು, ಪ್ರತಿಯೊಬ್ಬೊಬ್ಬ ರೋಗಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ನನ್ನನ್ನು ಕಾಡುತ್ತಿರುವಂಥ ರೋಗ, ನನ್ನ ಕುಟುಂಬವನ್ನು ಕಾಡುತ್ತಿರುವಂಥ ರೋಗ, ಎಲ್ಲರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಮಾರ್ಕನ ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ, ಯೇಸುವೆ, ಅನೇಕ ರೋಗಿಗಳನ್ನು ನೀವು ಗುಣಪಡಿಸಿದ್ದೀರಿ ಸ್ವಾಮಿ, ಅನೇಕ ರೋಗಿಗಳನ್ನು ನೀವು ಗುಣಪಡಿಸಿದ್ದೀರಿ. ಅಪ್ಪ, ನನ್ನ ಕುಟುಂಬದಲ್ಲಿರುವ ಎಲ್ಲ ರೋಗಗಳನ್ನು, ಚಿಂತೆಗಳನ್ನು, ಬಾಧೆಗಳನ್ನು ಅಪ್ಪ ಸೌಖ್ಯಪಡಿಸಿರಿ ಸ್ವಾಮಿ. ಲೋಕನ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ ವಾಕ್ಯ 4ರಲ್ಲಿ, ಜಲೋದರ ರೋಗಿಯನ್ನು ನೀವು ಸ್ವಸ್ಥಗೊಳಿಸಿದಿರಿ ಸ್ವಾಮಿ. ಜಲೋದರ ರೋಗಿಯನ್ನು ಸ್ವಸ್ಥಗೊಳಿಸಿದ ಯೇಸುವೆ, ನನ್ನ ಕುಟುಂಬದ ಮೇಲೆ ದಯೆ ತೋರಿರಿ, ನನ್ನ ಕುಟುಂಬದ ಮೇಲೆ ದಯೆ ತೋರಿರಿ. ಮತ್ತಾಯನ ಬರೆದ ಶುಭ ಸಂದೇಶ 9ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ, ಕುರುಡರಿಗೆ ದೃಷ್ಟಿದಾನ ಮಾಡಿದ ಯೇಸುವೆ, ಕುರುಡನಿಗೆ ದೃಷ್ಟಿದಾನ ಮಾಡಿದ ಯೇಸುವೆ, ನನ್ನ ಮೇಲೆ ದಯೆ ತೋರಿರಿ, ನನ್ನ ಕುಟುಂಬದ ಮೇಲೆ ದಯೆ ತೋರಿರಿ. ಮತ್ತಾಯನ ಬರೆದ ಶುಭ ಸಂದೇಶ 12ನೇ ಅಧ್ಯಾಯ ವಾಕ್ಯ 9ರಿಂದ 13ರಲ್ಲಿ, ಬತ್ತಿದ ಕೈಯುಳ್ಳವನನ್ನು ಸ್ವಸ್ಥಗೊಳಿಸಿದ ಯೇಸುವೆ, ಬತ್ತಿದ ಕೈಯುಳ್ಳವನನ್ನು ಸ್ವಸ್ಥಗೊಳಿಸಿದಂಥ ನನ್ನ ಪ್ರೀತಿಯ ಯೇಸುವೆ, ನನ್ನ ಕುಟುಂಬದ ಮೇಲೆ, ನನ್ನ ಕುಟುಂಬದಲ್ಲಿರುವ ರೋಗಿಗಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ನನ್ನ ಕುಟುಂಬದ ರೋಗಿಗಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಮತ್ತಾಯನ ಬರೆದ ಶುಭ ಸಂದೇಶ 9ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ, ಮೂಕನಿಗೆ ಮಾತನಾಡುವ ಶಕ್ತಿಯನ್ನು ನೀಡಿದಂತಹ ಯೇಸುವೆ, ಮೂಕನಿಗೆ ಮಾತನಾಡುವ ಶಕ್ತಿಯನ್ನು ನೀಡಿದಂಥ ಯೇಸುವೆ, ನನ್ನ ಕುಟುಂಬದ ಮೇಲೆ ದಯೆ ತೋರಿರಿ, ನನ್ನ ಕುಟುಂಬದ ಮೇಲೆ ದಯೆ ತೋರಿರಿ. ನನ್ನ ಕುಟುಂಬದಲ್ಲಿರೋ ರೋಗಿಗಳ ಮೇಲೆ, ನನ್ನ ಕುಟುಂಬದಲ್ಲಿರೋ ರೋಗಿಗಳ ಮೇಲೆ, ನನ್ನ ಬಂಧು ಬಳಗದವರ ರೋಗಿಗಳ ಮೇಲೆ, ಎಲ್ಲರ ಮೇಲೆ ಕರುಣೆ ತೋರಿರಿ ಯೇಸುವೆ, ದಯೆ ತೋರಿರಿ ಯೇಸುವೆ. ಮತ್ತಾಯನ ಬರೆದ ಶುಭ ಸಂದೇಶ 9ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, ರಕ್ತಸ್ರಾವ ರೋಗದಿಂದ ಬಳಲುತ್ತಿದ್ದಂತಹ ಮಹಿಳೆಯನ್ನು ಸೌಖ್ಯಪಡಿಸಿದ ನನ್ನ ಪ್ರೀತಿಯ ಯೇಸುವೆ, ಅಪ್ಪ, ನನ್ನ ಕುಟುಂಬದ ಮೇಲೆ, ನನ್ನ ಕುಟುಂಬದಲ್ಲಿರೋ ರೋಗಿಗಳ ಮೇಲೆ ಕರುಣೆ ತೋರಿರಿ ಸ್ವಾಮಿ, ಕರುಣೆ ತೋರಿರಿ ಯೇಸುವೆ. ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ, ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಲೋಕನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ಕುಷ್ಠರೋಗಿಯನ್ನು ಸ್ವಸ್ಥಗೊಳಿಸಿದಂತಹ ನನ್ನ ಪ್ರೀತಿಯ ಯೇಸುವೆ, ಕುಷ್ಠರೋಗಿಯನ್ನು ಸ್ವಸ್ಥಗೊಳಿಸಿದಂಥ ನನ್ನ ಪ್ರೀತಿಯ ಯೇಸುವೆ, ನನ್ನ ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳ ಮೇಲೆ ದಯೆ ತೋರಿರಿ ಯೇಸುವೆ. ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿರುವಂತಹ ಆ ಕುಷ್ಠರೋಗದ ಸ್ವಭಾವಗಳ ಮೇಲೆ ಕರುಣೆ ತೋರಿರಿ ಯೇಸುವೆ. ಕುಷ್ಠರೋಗದ ಸ್ವಭಾವದ ಮೇಲೆ, ಸಮಾಧಾನ ಹಾಳು ಮಾಡುವಂತಹ ಕುಷ್ಠರೋಗದ ಸ್ವಭಾವಗಳು, ಶಾಂತಿ ಸಮಾಧಾನವನ್ನು ಕದಡುವಂತಹ ಆ ಕುಷ್ಠರೋಗ ಸ್ವಭಾವಗಳ ಮೇಲೆ ಕರುಣೆ ತೋರಿರಿ ಯೇಸುವೆ. ಆ ರೀತಿ ಸ್ವಭಾವಗಳುಳ್ಳಂತಹ ವ್ಯಕ್ತಿಗಳ ಮೇಲೆ ಕರುಣೆ ತೋರಿರಿ ಯೇಸುವೆ. ಅಪ್ಪ, ನೀವು ನಮ್ಮ ಕುಟುಂಬದ ಮೇಲೆ ಕರುಣೆ ತೋರುವುದಕ್ಕಾಗಿ ಸ್ತೋತ್ರ. ನನ್ನ ಕುಟುಂಬವನ್ನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ನಮ್ಮ ಕುಟುಂಬವನ್ನು ಅಭಿಷೇಕ ಪಡಿಸುವುದಕ್ಕಾಗಿ ಸ್ತೋತ್ರ.
ಯೋಹಾನನ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ, ಯೇಸುವೆ, ನೀವು ನುಡಿದಿದ್ದೀರಿ, ನೀವು ವಾಗ್ದಾನ ಮಾಡಿದಿರಿ ಸ್ವಾಮಿ, ನಾನು ನಿಮಗೆ ಶಾಂತಿ ಸಮಾಧಾನವನ್ನು ಕೊಡುತ್ತೇನೆಂದು ವಾಗ್ದಾನ ಮಾಡಿದ್ದೀರಿ. ಅಪ್ಪ, ಆ ಶಾಂತಿ ಸಮಾಧಾನ ನಮಗೆ ಬೇಕು ದೇವ. ಆ ಶಾಂತಿ ಸಮಾಧಾನವನ್ನು ನಮಗೆ ಕರುಣಿಸಿರಿ ಅಪ್ಪ. ಶಾಂತಿ ಸಮಾಧಾನವನ್ನು ಕಳೆದುಕೊಂಡಿದ್ದೇವೆ. ನಮ್ಮ ಕುಟುಂಬ ಶಾಂತಿ ಸಮಾಧಾನ ಕಳೆದುಕೊಂಡಿದೆ ಅಪ್ಪ. ನೆಮ್ಮದಿ ಕಳೆದುಕೊಂಡಿದೆ ಸ್ವಾಮಿ. ಲೋಕದ ಆಚಾರ ವಿಚಾರಗಳಿಗೆ ಲೋಕಕ್ಕಾಗಿ ತವಕಪಟ್ಟು ಲೋಕವನ್ನು ಬಯಸುವುದಕ್ಕಾಗಿ, ಲೋಕವನ್ನು ಮೆಚ್ಚಿಸುವುದಕ್ಕಾಗಿ, ವ್ಯಕ್ತಿಗಳನ್ನು ಮೆಚ್ಚಿಸುವುದಕ್ಕಾಗಿ ಅಪ್ಪ ಅನೇಕ ಸಮಸ್ಯೆಗಳನ್ನು ನಾವು ಬರಮಾಡಿಕೊಂಡಿದ್ದೇವೆ ಸ್ವಾಮಿ. ಅನೇಕ ಸಮಸ್ಯೆಗಳನ್ನು ಬರಮಾಡಿಕೊಂಡಿದ್ದೇವೆ. ನಮ್ಮ ಅತಿ ಆಸೆಯ ಸ್ವಭಾವದಿಂದ ಅತಿ ಆಸೆಗೆ ಪಟ್ಟು ಅನೇಕ ವಿಧದಲ್ಲಿ ನಾವು ಸಾಲಗಳನ್ನು ಮಾಡಿಕೊಂಡಿದ್ದೇವೆ. ಆ ಸಾಲಗಳು ಇವತ್ತು ನಮ್ಮನ್ನು ಆಳ್ವಿಕೆ ಮಾಡುತ್ತಿದೆ ಸ್ವಾಮಿ. ಆ ಸಾಲಗಳು ಇವತ್ತು ನಮ್ಮನ್ನು ಕಾಡುತ್ತಿದೆ. ಆ ಸಾಲಗಳು ನಮ್ಮನ್ನು ಬಾಧಿಸುತ್ತಿದೆ ಸ್ವಾಮಿ. ಯೇಸುವೆ, ಆ ಸಾಲದ ಭಾರಗಳನ್ನು ತೀರಿಸುವಂತಹ ಯೋಜನೆಯನ್ನು ನಮಗೆ ತಿಳಿಸಿಕೊಡಿ. ಆ ಮಾರ್ಗವನ್ನು ನಮಗೆ ತಿಳಿಸಿಕೊಡಿ ಸ್ವಾಮಿ. ಆ ಸಾಲಗಳನ್ನು ತೀರಿಸಲು ನಮಗೆ ಬಲವನ್ನು ನೀಡಿರಿ, ಶಕ್ತಿಯನ್ನು ನೀಡಿರಿ ಸ್ವಾಮಿ. ಯಾವುದೇ ಸನ್ನಿವೇಶದಲ್ಲೂ ಯಾವುದೇ ಸಂದರ್ಭದಲ್ಲೂ ಕೆಟ್ಟ ಆಲೋಚನೆಗಳನ್ನು ಮಾಡುತ್ತಾ ಸೈತಾನನಿಗೆ ನಮ್ಮ ಜೀವನವನ್ನು ಬಿಟ್ಟುಕೊಡದ ಹಾಗೆ ಯೇಸುವೆ, ಸೈತಾನನ್ನು ತಿಳಿಸಿಕೊಡುವ ಹಾಗೆ, ನಮ್ಮ ಜೀವನವನ್ನು ನಾಶ ಮಾಡಿಕೊಳ್ಳದ ಹಾಗೆ ನಮ್ಮನ್ನು ಬಲಪಡಿಸಿರಿ, ನಮಗೆ ಸೌಖ್ಯವನ್ನು ನೀಡಿರಿ ಸ್ವಾಮಿ. ಯೇಸುವೆ, ಕೀರ್ತನೆಗಳ ಗ್ರಂಥ 37ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದಿರಿ, ಪ್ರಭುವಿಗೆ ಬಿಡು ನಿನ್ನ ಜೀವನದ ಯಾತ್ರಾ ಚಿಂತೆಯನ್ನು, ಭರವಸೆಯಿಂದಿರು, ಅವರು ಅದನ್ನು ನಡೆಸುವರು ಎಂದು ವಾಗ್ದಾನ ಮಾಡಿದಿರಿ. ಹೌದು ಸ್ವಾಮಿ, ನಮ್ಮ ಜೀವನದ ಯಾತ್ರೆಯನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ. ನಮಗೆ ನಾವು ಭರವಸೆಯಿಂದಿದ್ದೇವೆ ಸ್ವಾಮಿ. ಆ ಎಲ್ಲ ಚಿಂತೆಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಟ್ಟು, ಹೌದು ಸ್ವಾಮಿ, ಆ ಸಾಲದ ಭಾರವನ್ನು ತೀರಿಸುವಂಥ, ಆ ಸಾಲದ ಭಾರವನ್ನು ಕಡಿಮೆ ಮಾಡಿಕೊಳ್ಳುವಂಥ ಮಾರ್ಗವನ್ನು ನಮಗೆ ತೋರಿಸಿರಿ. ಯಾವುದೇ ಸಂದರ್ಭದಲ್ಲೂ ಕೆಟ್ಟ ಆಲೋಚನೆಗಳನ್ನು ಮಾಡುತ್ತಾ ಜೀವನವನ್ನು ಕಳೆದುಕೊಳ್ಳದ ಹಾಗೆ ನಮ್ಮನ್ನು ಬಲಪಡಿಸಿರಿ ಯೇಸುವೆ. ಪರಿಶುದ್ಧಾತ್ಮರಿಂದ ನಮ್ಮನ್ನು ತುಂಬಿಸಿರಿ, ಪರಿಶುದ್ಧಾತ್ಮರ ಶಕ್ತಿಯಿಂದ ನಮ್ಮನ್ನು ತುಂಬಿಸಿರಿ, ಪರಿಶುದ್ಧಾತ್ಮರ ಅಭಿಷೇಕದಿಂದ ನಮ್ಮನ್ನು ತುಂಬಿಸಿರಿ ಯೇಸುವೆ. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನೀವು ನಮ್ಮ ಜೊತೆಯಲ್ಲಿ ಇರೋದಕ್ಕಾಗಿ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಅಪ್ಪ, ಲೋಕಕ್ಕೆ ಆಸೆಪಟ್ಟು ಯೇಸುವೆ, ಲೋಕವನ್ನು ಮೆಚ್ಚಿಸುವುದಕ್ಕಾಗಿ, ಲೋಕದ ವ್ಯಕ್ತಿಗಳನ್ನು ಮೆಚ್ಚಿಸುವುದಕ್ಕಾಗಿ ನಾವು ಅನೇಕ ವಿಧದಲ್ಲಿ, ಅನೇಕ ರೀತಿಯಲ್ಲಿ ಅಪ್ಪ ನಮ್ಮ ಶರೀರ ಸ್ವಭಾವವನ್ನು ಮೆಚ್ಚಿಸುವುದಕ್ಕಾಗಿ ಅಪ್ಪ ಅನೇಕ ಸಾಲಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಅನೇಕ ವ್ಯಕ್ತಿಗಳಿಗೆ ವಿರುದ್ಧವಾಗಿ ನಾವು ಜೀವಿಸಿದ್ದೇವೆ. ಅನೇಕ ವ್ಯಕ್ತಿಗಳ ಕೋಪಕ್ಕೆ ನಾವು ಒಳಗಾಗಿದ್ದೇವೆ. ಯೇಸುವೆ, ನಿಮ್ಮ ಕೋಪಕ್ಕೂ ನಾವು ಒಳಗಾಗಿದ್ದೇವೆ ಸ್ವಾಮಿ. ನಮ್ಮನ್ನು ಕ್ಷಮಿಸಿರಿ ಯೇಸುವೆ, ಒಡೆದು ಹೋದ ಕುಟುಂಬಗಳಾಗಿ ಈ ಸಮಯದಲ್ಲಿ ಮಾನಸಿಕ ವೇದನೆಯಿಂದ ನಾವು ಜೀವಿಸುತ್ತಿದ್ದೇವೆ. ಅಪ್ಪ, ನಮ್ಮ ಜೊತೆಯಲ್ಲಿ ಎಷ್ಟೋ ಜನ ಮಾತನಾಡುತ್ತಲ್ಲ ಸ್ವಾಮಿ, ಎಷ್ಟೋ ಜನ ನಮ್ಮಿಂದ ದೂರವಿದ್ದಾರೆ. ಕುಟುಂಬಗಳಲ್ಲಿ ಶಾಂತಿ ಇಲ್ಲ, ಸಮಾಧಾನವಿಲ್ಲ ಯೇಸುವೆ. ಅದಕ್ಕಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ, ಅದಕ್ಕಾಗಿ ನಾವು ಮೊರೆಯಿಡುತ್ತಿದ್ದೇವೆ ಯೇಸುವೆ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಕುಟುಂಬದ ಮೇಲೆ ದಯೆ ತೋರಿ. ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನಮ್ಮನ್ನು, ನಮ್ಮ ಕುಟುಂಬವನ್ನು ಸ್ವಸ್ಥಪಡಿಸಿರಿ. ನಿಮ್ಮ ಪರಿಶುದ್ಧವಾದ ರಕ್ತದ ಶಕ್ತಿಯಿಂದ ನಮ್ಮನ್ನು, ನಮ್ಮ ಕುಟುಂಬವನ್ನು ಸ್ವಸ್ಥಗೊಳಿಸಿರಿ ಸ್ವಾಮಿ. ನಿಮ್ಮ ವಾಕ್ಯದ ಶಕ್ತಿಯಿಂದ ನಮ್ಮನ್ನು, ನಮ್ಮ ಕುಟುಂಬವನ್ನು ಆಶೀರ್ವದಿಸಿರಿ. ನಿಮ್ಮ ಪರಿಶುದ್ಧವಾದ ವಾಕ್ಯದ ಶಕ್ತಿಯಿಂದ, ನಿಮ್ಮ ಪವಿತ್ರ ವಾಕ್ಯದ ಶಕ್ತಿಯಿಂದ ನಮ್ಮನ್ನು, ನಮ್ಮ ಕುಟುಂಬವನ್ನು ಆಶೀರ್ವದಿಸಿರಿ, ಬಲಪಡಿಸಿರಿ ಯೇಸುವೆ. ನಿಮ್ಮ ಪರಿಶುದ್ಧವಾದ ನಾಮದ ಶಕ್ತಿಯಿಂದ ನಮ್ಮ ಕುಟುಂಬವನ್ನು ಆಶೀರ್ವದಿಸಿರಿ, ಬಲಪಡಿಸಿರಿ ಯೇಸುವೆ. ನಿಮ್ಮ ಶಿಲುಬೆಯ ಶಕ್ತಿಯಿಂದ ಅಪ್ಪ, ಕಲ್ವಾರಿ ಬೆಟ್ಟದಲ್ಲಿ ನೀವು ನಮಗಾಗಿ ಹೊತ್ತು ಆ ರಕ್ಷಣೆ ನೀಡಿದಂಥ ಆ ಕಲ್ವಾರಿ ಶಿಲುಬೆಯ ಶಕ್ತಿಯಿಂದ ನಮ್ಮ ಕುಟುಂಬವನ್ನು ಆಶೀರ್ವದಿಸಿರಿ ಅಪ್ಪ.
ನಿಮ್ಮ ಶರೀರದಲ್ಲಿ ಉಂಟಾದಂಥ ಪಂಚಗಾಯಗಳ ಶಕ್ತಿಯಿಂದ ಯೇಸುವೆ, ಪಂಚಗಾಯಗಳ ಶಕ್ತಿಯಿಂದ ನಮ್ಮ ಕುಟುಂಬವನ್ನು ಆಶೀರ್ವದಿಸಿರಿ. ನಮ್ಮ ಕುಟುಂಬದಲ್ಲಿರುವ ವ್ಯಕ್ತಿಗಳನ್ನು ಆಶೀರ್ವದಿಸಿರಿ. ನಮ್ಮ ಕುಟುಂಬದಲ್ಲಿರುವ ಮಕ್ಕಳನ್ನು ಆಶೀರ್ವದಿಸಿರಿ. ನಮ್ಮ ಕುಟುಂಬದಲ್ಲಿರುವ ಹೆಣ್ಣು ಮಕ್ಕಳನ್ನು ಆಶೀರ್ವದಿಸಿರಿ. ಗಂಡು ಮಕ್ಕಳನ್ನು ಆಶೀರ್ವದಿಸಿರಿ. ನಮ್ಮ ಕುಟುಂಬದಲ್ಲಿರುವ ಹಿರಿಯರನ್ನು ಆಶೀರ್ವದಿಸಿರಿ. ನಮ್ಮ ಕುಟುಂಬದಲ್ಲಿರುವ ತಂದೆ ತಾಯಿಗಳನ್ನು ಆಶೀರ್ವದಿಸಿರಿ. ನಮ್ಮ ಕುಟುಂಬದಲ್ಲಿರುವ ಗಂಡ ಹೆಂಡತಿಯನ್ನು ಆಶೀರ್ವದಿಸಿರಿ. ನಮ್ಮ ಕುಟುಂಬದಲ್ಲಿರುವ ಸಹೋದರ ಸಹೋದರಿಯರನ್ನು ಆಶೀರ್ವದಿಸಿರಿ. ಅಪ್ಪ, ನಮ್ಮ ಎಲ್ಲ ಬಂಧು ಬಳಗದವರನ್ನು ಆಶೀರ್ವದಿಸಿರಿ. ಎಲ್ಲರೂ ನಿಮ್ಮ ಜೀವವುಳ್ಳ ವಾಕ್ಯದಿಂದಲೂ ಜೀವಿಸುವಂತಾಗಲಿ ಸ್ವಾಮಿ. ಅಪ್ಪ, ನಿಮ್ಮ ಜೀವವುಳ್ಳ ವಾಕ್ಯದ ಮುಖಾಂತರ, ವಾಗ್ದಾನಗಳ ಮುಖಾಂತರ ಜೀವಿಸುವಂತಾಗಲಿ. ಅಪ್ಪ, ಎಲ್ಲರೂ ಲೋಕಕ್ಕೆ ಬೆಳಕಾಗಿ, ಅಪ್ಪ, ಎಲ್ಲರೂ ಸೈತಾನನ ಬಲೆಯಿಂದ ತಪ್ಪಿಸಿಕೊಂಡು, ಆ ಸೈತಾನನ ಕುತಂತ್ರಗಳಿಂದ ತಪ್ಪಿಸಿಕೊಂಡು ನಿಮ್ಮ ಪ್ರೀತಿಯನ್ನು ಸವಿಯುವ ಮಕ್ಕಳಾಗಿ ಮಾರ್ಪಡಿಸಿರಿ ಯೇಸುವೆ. ಅದಕ್ಕಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಈ ಲೋಕದಲ್ಲಿರುವ ಒಂದೊಂದು ಕುಟುಂಬಗಳಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ಕುಟುಂಬದ ಮೇಲೆ ನಿಮ್ಮ ಕರುಣೆ ಇಳಿದು ಬರಲಿ. ಈ ಕುಟುಂಬದಲ್ಲಿ ನಡೆಯುತ್ತಿರುವಂಥ ಒಂದೊಂದು ಕಾರ್ಯಗಳನ್ನು, ಸೈತಾನನು ಆಳ್ವಿಕೆ ಮಾಡುತ್ತಿರುವಂಥ ಎಲ್ಲ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಸೈತಾನನು ಯಾವ ಕುಟುಂಬಗಳನ್ನು ಆಕ್ರಮಿಸಿಕೊಂಡಿದ್ದಾನೋ, ಸೈತಾನನು ಯಾವ ಕುಟುಂಬದಲ್ಲಿರುವ ವ್ಯಕ್ತಿಗಳನ್ನು ಆಕ್ರಮಿಸಿಕೊಂಡಿದ್ದಾನೋ ಆ ಎಲ್ಲ ಕುಟುಂಬಗಳನ್ನು ಯೇಸುವೆ ನಿಮ್ಮ ಕರಗಳಿಗೆ ನಾನು ಒಪ್ಪಿಸಿಕೊಡುತ್ತಿದ್ದೇನೆ. ಈ ಪರಿಶುದ್ಧವಾದ ಸಮಯದಲ್ಲಿ ಅಪ್ಪ, ಈ ಪರಿಶುದ್ಧವಾದ ದಿನದಲ್ಲಿ ಎಲ್ಲ ಕುಟುಂಬಗಳ ಮೇಲೆ, ಈ ಲೋಕದಲ್ಲಿರುವ ಎಲ್ಲ ಕುಟುಂಬಗಳ ಮೇಲೆ ನಿಮ್ಮ ದಯೆ ಕರುಣೆ ಇಳಿದು ಬರಲಿ ಸ್ವಾಮಿ. ಎಲ್ಲ ಕುಟುಂಬಗಳಲ್ಲಿ ನಿಮ್ಮ ಪ್ರೀತಿ ನೆಲೆಸುವಂತಾಗಲಿ, ನಿಮ್ಮ ಪ್ರಸನ್ನತೆ ನೆಲೆಸುವಂತಾಗಲಿ ಯೇಸುವೆ. ನೀವು ವಾಗ್ದಾನ ಮಾಡಿದ ಶಾಂತಿ ಸಮಾಧಾನ ಕುಟುಂಬಗಳಲ್ಲಿ ನೆಲೆಸಲಿ ಯೇಸುವೆ. ಅಪ್ಪ, ನೀವು ನನಗೆ ಅಧಿಕಾರವನ್ನು ಕೊಟ್ಟಿದ್ದೀರಿ. ಲೋಕನ ಬರೆದ ಶುಭ ಸಂದೇಶ 9ನೇ ಅಧ್ಯಾಯ ವಾಕ್ಯ 1ರ ಶಕ್ತಿಯ, ಆ ವಾಕ್ಯದ ಶಕ್ತಿಯನ್ನು ನಾನೀಗ ಬಳಸುತ್ತಿದ್ದೇನೆ ಸ್ವಾಮಿ. ಆ ಶಕ್ತಿಯನ್ನು ಬಳಸಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ಈ ಲೋಕದಲ್ಲಿರುವ ಕುಟುಂಬಗಳ ಮೇಲೆ ಅಧಿಕಾರ ಮಾಡುತ್ತಿರುವಂಥ ಎಲ್ಲ ಅಂಧಕಾರ ಶಕ್ತಿಗಳನ್ನು ಯೇಸುವೆ, ನಿಮ್ಮ ಅತಿ ಉನ್ನತವಾದ ನಾಮ, ನಿಮ್ಮ ಶ್ರೇಷ್ಠವಾದ ನಾಮದ ಶಕ್ತಿಯನ್ನು ನಾನು ಬಂಧಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ, ಆ ಸೈತಾನನ ಎಲ್ಲ ಯೋಜನೆಗಳನ್ನು ನಾನು ಬಂಧಿಸುತ್ತಿದ್ದೇನೆ ಸ್ವಾಮಿ. ಎಲ್ಲ ಯೋಜನೆಗಳು ಯೇಸುವೆ, ನಿಮ್ಮ ಅತಿ ಉನ್ನತವಾದ ನಾಮ, ಶ್ರೇಷ್ಠವಾದ ನಾಮ, ಆ ನಾಮದ ಶಕ್ತಿಯಿಂದ ಸಂಪೂರ್ಣವಾಗಿ ಎಲ್ಲ ಯೋಜನೆಗಳು, ಕುಟುಂಬಗಳನ್ನು ನಾಶ ಮಾಡುವಂತಹ ಎಲ್ಲ ಯೋಜನೆಗಳು, ಕುಟುಂಬಗಳನ್ನು ನಾಶ ಮಾಡುವಂತಹ ಎಲ್ಲ ಅಂಧಕಾರ ಶಕ್ತಿಗಳ ಪ್ಲ್ಯಾನ್ಗಳು ಈ ಸಮಯವೇ ನಿಷ್ಕ್ರಿಯಗೊಳ್ಳಲಿ ಸ್ವಾಮಿ. ಎಲ್ಲ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ತುಂಬಲ್ಪಡಲಿ. ಎಲ್ಲ ಕುಟುಂಬಗಳು ನಿಮ್ಮನ್ನು ಅರಿತುಕೊಳ್ಳುವಂತಾಗಲಿ. ಎಲ್ಲ ಕುಟುಂಬಗಳು ನಿಮ್ಮ ನಾಮವನ್ನು ಮಹಿಮೆಪಡಿಸುವಂಥ ಕುಟುಂಬಗಳಾಗಿ ಮಾರ್ಪಡಲಿ ಸ್ವಾಮಿ. ಅಪ್ಪ, ಎಲ್ಲ ಕುಟುಂಬಗಳು ಸತ್ಯವನ್ನರಿತು ಸತ್ಯದ ಮಾರ್ಗದಲ್ಲಿ ಜೀವಿಸಿ ತಮ್ಮನ್ನೇ ನ್ಯಾಯ ತೀರ್ಪಿಗೆ ಸಿದ್ಧತೆ ಮಾಡಿಕೊಳ್ಳುವಂತಾಗಲಿ ದೇವ. ಅಪ್ಪ, ನೀವು ಅತಿ ಬೇಗನೆ ಬರುವ ದೇವರಾಗಿದ್ದೀರಿ. ನ್ಯಾಯ ತೀರ್ಪನ್ನು ಕೊಡುವುದಕ್ಕಾಗಿ ಅತಿ ಬೇಗನೆ ಬರುವವರಾಗಿದ್ದೀರಿ ಸ್ವಾಮಿ. ಅದಕ್ಕಾಗಿ ಈ ಲೋಕದಲ್ಲಿ ಅನೇಕ ಸೂಚನೆಗಳನ್ನು ಕೂಡ ನೀವು ಕೊಡುತ್ತಿದ್ದೀರಿ. ಹೌದು ಸ್ವಾಮಿ, ಈ ಸಮಯದಲ್ಲಿ ಈ ಲೋಕದಲ್ಲಿರುವ ಎಲ್ಲ ಕುಟುಂಬಗಳು ಮಾನಸಾಂತರ ಹೊಂದಲಿ ದೇವ. ತಾವು ಮಾಡಿದ ಒಂದೊಂದು ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ಅಪ್ಪ, ತಮ್ಮ ಮನಸ್ಸನ್ನು, ತಮ್ಮ ಹೃದಯವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುವಂತಾಗಲಿ. ಪ್ರತಿಯೊಂದು ಕುಟುಂಬಗಳನ್ನು ಆಶೀರ್ವದಿಸಿರಿ. ಆ ಕುಟುಂಬದಲ್ಲಿರುವ ವ್ಯಕ್ತಿಗಳನ್ನು ಆಶೀರ್ವದಿಸಿರಿ. ಎಲ್ಲ ವ್ಯಕ್ತಿಗಳು ಸತ್ಯವನ್ನು ಅರಿತು ಸತ್ಯದ ಮಾರ್ಗದಲ್ಲಿ ಜೀವಿಸಿ ಪರಿಶುದ್ಧಾತ್ಮದಿಂದ ತುಂಬಲ್ಪಟ್ಟು ಪರಿಶುದ್ಧಾತ್ಮರು ತಿಳಿಸಿದ ಮಾರ್ಗದಲ್ಲಿ ಜೀವಿಸುವಂಥ ಮಕ್ಕಳಾಗಿ ಅವರು ಮಾರ್ಪಡಲಿ ಯೇಸುವೆ. ಎಲ್ಲ ವ್ಯಕ್ತಿಗಳು ಪಾಪದ ಮಾರ್ಗವನ್ನು ಬಿಟ್ಟುಬಿಡುವುದಕ್ಕಾಗಿ ಎಲ್ಲರನ್ನು ಆತ್ಮಿಕವಾಗಿ ಬಲಪಡಿಸಿರಿ, ಮಾನಸಿಕವಾಗಿ ಬಲಪಡಿಸಿರಿ, ಶಾರೀರಿಕವಾಗಿ ಬಲಪಡಿಸಿರಿ. ನಿಮ್ಮ ಪರಿಶುದ್ಧವಾದ ರಕ್ತ ಎಲ್ಲರ ಮೇಲೆ ಚಿಮುಕಿಸಿರಿ ಸ್ವಾಮಿ. ಈ ಲೋಕದಲ್ಲಿರುವ ಯಾವ ಆತ್ಮವು ನಾಶವಾಗಿ ಹೋಗಬಾರದೆಂದು ಮತ್ತಾಯನ ಬರೆದ ಶುಭ ಸಂದೇಶ 18ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೀವು ನೋಡಿದ್ದೀರಿ ಸ್ವಾಮಿ. ಹೌದು ದೇವ, ಅದಕ್ಕಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ಈ ಲೋಕದಲ್ಲಿರುವ ಯಾವ ಆತ್ಮವು ನಾಶವಾಗಿ ಹೋಗದ ಹಾಗೆ ಯೇಸುವೆ, ಎಲ್ಲ ಆತ್ಮಗಳನ್ನು ನಿಮ್ಮ ಕರಗಳಿಗೆ ನಾನು ಒಪ್ಪಿಸಿಕೊಡುತ್ತಿದ್ದೇನೆ ಸ್ವಾಮಿ. ಎಲ್ಲ ಆತ್ಮಗಳನ್ನು, ಪ್ರತಿಯೊಂದು ಆತ್ಮಗಳಿಗೆ ಶಕ್ತಿ ನೀಡಿರಿ, ಬಲ ನೀಡಿರಿ, ಸತ್ಯವನ್ನು ಅರಿತುಕೊಳ್ಳುವಂಥ ಜ್ಞಾನವನ್ನು ನೀಡಿರಿ, ವಿವೇಕವನ್ನು ನೀಡಿರಿ ಸ್ವಾಮಿ. ಅಂಧಕಾರದಲ್ಲಿ ಆತ್ಮಗಳು ಅಳಿದು ಹೋಗದ ಹಾಗೆ ಅಪ್ಪ, ಎಲ್ಲ ನೀವು ಬೆಳಕಾಗಿ ನೀವು ಬರೋದಕ್ಕಾಗಿ ಸ್ತೋತ್ರ. ನಿಮ್ಮ ಬೆಳಕನ್ನು ಎಲ್ಲರ ಹೃದಯದಲ್ಲಿ ತುಂಬಿಸುವುದಕ್ಕಾಗಿ ಸ್ತೋತ್ರ. ಎಲ್ಲರ ಮನಸ್ಸನ್ನು ತೆರೆಯುವುದಕ್ಕಾಗಿ ಸ್ತೋತ್ರ. ಎಲ್ಲರ ಅಂಧಕಾರದ ಕಣ್ಣುಗಳನ್ನು ತೆರೆಯುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಅದೇ ರೀತಿಯ ಅಂಧಕಾರದಲ್ಲಿ ಜೀವಿಸುತ್ತಿರುವಂಥ ವ್ಯಕ್ತಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಅಂಧಕಾರದಲ್ಲಿ ಜೀವಿಸಲು
ಜೀವಿಸುವುದಕ್ಕಾಗಿ ಪ್ರಚೋದಿಸುವಂಥ ವ್ಯಕ್ತಿಗಳನ್ನು ಕೂಡ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಆ ಅಂಧಕಾರದ ಶಕ್ತಿಗಳನ್ನು ನಾನು ಬಂಧಿಸುತ್ತೇನೆ ಸ್ವಾಮಿ. ಅಂಧಕಾರದ ಯೋಚನೆಗಳನ್ನು ಯೇಸುವೆ ನಿಮ್ಮ ಅತಿ ಉನ್ನತವಾದ ನಾಮ, ಶ್ರೇಷ್ಠವಾದ ನಾಮದ ಶಕ್ತಿಯಿಂದ, ಯೇಸು ಎಂಬ ನಾಮದ ಶಕ್ತಿಯನ್ನು ಬಂಧಿಸುತ್ತಿದ್ದೇನೆ. ಯೇಸುವೆ ಎಲ್ಲರನ್ನು ಆಶೀರ್ವದಿಸಿರಿ, ಎಲ್ಲರನ್ನು ಅಭಿಷೇಕಿಸಿರಿ. ಎಲ್ಲರೂ ಸತ್ಯವನ್ನು ಅರಿತುಕೊಂಡು ನ್ಯಾಯ ತೀರ್ಪಿನ ದಿನ ನ್ಯಾಯ ತೀರ್ಪನ್ನು ಗೆದ್ದು, ಯೇಸುವೆ ನ್ಯಾಯ ತೀರ್ಪನ್ನು ಗೆದ್ದು ಎಲ್ಲರೂ ಪರಲೋಕ ಸಾಮ್ರಾಜ್ಯ ಸೇರಿಕೊಳ್ಳುವಂತೆ, ಎಲ್ಲರೂ ಪರಲೋಕ ರಾಜ್ಯ ಪ್ರವೇಶ ಮಾಡುವಂಥ ಒಂದು ಆಶೀರ್ವಾದವನ್ನು ಎಲ್ಲರಿಗೂ ನೀಡು ಸ್ವಾಮಿ. ಎಲ್ಲರನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರ. ಎಲ್ಲ ಕುಟುಂಬ ಸಮೇತವಾಗಿ ಪರಲೋಕ ಪ್ರವೇಶ ಮಾಡುವಂತೆ ಎಲ್ಲರನ್ನು ಬಲಪಡಿಸಿರಿ. ಎಲ್ಲ ಕುಟುಂಬಗಳಲ್ಲಿ ಪ್ರಾರ್ಥನೆಗಳು, ಪಾಪ ನಿವೇದನೆಗಳು, ಮಾಡಿರುವ ಪಾಪಕ್ಕೆ ಕ್ಷಮೆಯನ್ನು ಬೇಡುವಂತಹ ಈ ದಿನಗಳಲ್ಲಿ ಎಲ್ಲರ ಮೇಲೆ ನಿಮ್ಮ ದಯೆ ಇಳಿದು ಬರಲಿ ಸ್ವಾಮಿ. ಎಲ್ಲರನ್ನು ಮಾನಸಾಂತರಗೊಳಿಸಿರಿ. ಪಾಪದ ಮೇಲೆ ಪಾಪ ಮಾಡಿ ಪಾಪಗಳನ್ನು ಹೆಚ್ಚಿಸಿಕೊಳ್ಳುತ್ತಾ ನನ್ನನ್ನು ಯಾರು ಏನು ಮಾಡೋದಕ್ಕಾಗೋದಿಲ್ಲ, ನಾನು ಬಲಶಾಲಿಯಾಗಿದ್ದೇನೆ ಎಂದು ಎಷ್ಟೋ ಜನ ಈ ದಿನಗಳಲ್ಲಿ ಜೀವಿಸುತ್ತಿದ್ದಾರೆ. ಅದೇ ರೀತಿ ಲೋಕದ ಸ್ವಭಾವಗಳು, ಲೋಕದ ಆಚಾರ ವಿಚಾರಗಳು, ಲೋಕದ ಆಸೆಗಳು, ಲೋಕದಲ್ಲಿರುವಂಥ ದುರಾಸೆಗಳು, ಆ ಕಣ್ಣಿಗೆ ಸಂಬಂಧಪಟ್ಟಂಥ ವಿಷಯಗಳು ಎಲ್ಲವನ್ನು ಯೇಸುವೆ ನಿಮ್ಮ ಅಧಿಕಾರವುಳ್ಳ ನಾಮದ ಶಕ್ತಿಯಿಂದ ಎಲ್ಲವನ್ನು ನಾನು ಬ್ಲಾಕ್ ಮಾಡ್ತಾ ಇದ್ದೀನಿ ಸ್ವಾಮಿ. ಎಲ್ಲವನ್ನು ನಾನು ಬ್ಲಾಕ್ ಮಾಡ್ತಾ ಇದ್ದೀನಿ. ಅಂಧಕಾರ ಶಕ್ತಿಗಳನ್ನು ಪ್ರಚೋದಿಸುವಂಥ ಕಾರ್ಯಗಳಿಗೆ ಯಾರೂ ಒಳಗಾಗದ ಹಾಗೆ, ಹೌದು ಸ್ವಾಮಿ, ಅತಿ ಆಸೆ ಪಟ್ಟು ಲೋಕಕ್ಕೆ ಸಮಾಧಾನ ಪಡಿಸುವುದಕ್ಕಾಗಿ, ಲೋಕದ ವ್ಯಕ್ತಿಗಳನ್ನು ಮೆಚ್ಚಿಸುವುದಕ್ಕಾಗಿ ಸಾಲಗಳನ್ನು ಮಾಡಿಕೊಂಡು, ಹಣದ ವಿಷಯದಲ್ಲಿ ಸಾಲಗಳನ್ನು ಮಾಡಿಕೊಂಡು ಎಷ್ಟೋ ಕುಟುಂಬಗಳಲ್ಲಿ ಎಷ್ಟೋ ಜನ ಮರಣ ಹೊಂದುತ್ತಿದ್ದಾರೆ ಸ್ವಾಮಿ, ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಅದಕ್ಕಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವಂಥ ಒಬ್ಬೊಬ್ಬ ಮಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಳ್ಳುತ್ತಿದ್ದೇನೆ. ಎಲ್ಲರನ್ನೂ ಆಶೀರ್ವದಿಸಿರಿ. ಅವರಿಗೆ ಆ ಸಾಲಗಳನ್ನು ತೀರಿಸುವಂತಹ ಮಾರ್ಗಗಳನ್ನು ತೋರಿಸಿರಿ ಸ್ವಾಮಿ. ಎಲ್ಲರನ್ನು ಬಲಪಡಿಸಿರಿ. ಆತ್ಮಹತ್ಯೆ ಮಾಡಿಕೊಂಡು ಸೈತಾನನ ಆ ಒಂದು ಸ್ಥಳಕ್ಕೆ, ನರಕ ಎಂಬ ಸ್ಥಳಕ್ಕೆ ಹೋಗದ ಹಾಗೆ ಎಲ್ಲರನ್ನು ಆಶೀರ್ವದಿಸಿರಿ. ಆ ಆತ್ಮಹತ್ಯೆ ಎಂಬ ಆಲೋಚನೆಯನ್ನು ಅವರಿಂದ ಹೊರತೆಗೆದು ಆಶೀರ್ವಾದ ಅವರ ಮೇಲೆ ಇಳಿದು ಬರುವಂತೆ ಮಾಡು ಸ್ವಾಮಿ. ಪರಿಶುದ್ಧಾತ್ಮರು ಅವರನ್ನು ಆವರಿಸಿಕೊಳ್ಳಲಿ, ನಮ್ಮನ್ನು ಕೂಡ ಆವರಿಸಿಕೊಳ್ಳಲಿ. ಪರಿಶುದ್ಧಾತ್ಮರು ಈ ಲೋಕವನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ಳಲಿ. ಈ ಲೋಕದಲ್ಲಿರುವ ಪ್ರತಿಯೊಬ್ಬ ಮಕ್ಕಳನ್ನು ಪರಿಶುದ್ಧಾತ್ಮರು ಆವರಿಸಿಕೊಳ್ಳಲಿ. ಸರ್ವ ಜನಾಂಗಗಳು ಪ್ರಭುವನ್ನು ಆರಾಧಿಸಲಿ. ಸರ್ವ ಜನಾಂಗಗಳು ಪ್ರಭುವನ್ನು ಸ್ತುತಿಸಲಿ, ಮಹಿಮೆಪಡಿಸಲಿ, ಘನಪಡಿಸಲಿ. ಸರ್ವ ಜನಾಂಗಗಳು ನ್ಯಾಯ ತೀರ್ಪನ್ನು ಗೆಲ್ಲುವಂತಾಗಲಿ. ಈ ಎಲ್ಲ ಬೇಡಿಕೆಗಳನ್ನು ಯೇಸುವೆ ನಿಮ್ಮ ಅತಿ ಉನ್ನತವಾದ ನಾಮ, ಶ್ರೇಷ್ಠವಾದ ನಾಮ, ಅಧಿಕಾರವುಳ್ಳ ನಾಮ, ರಕ್ಷಣೆಯ ನಾಮ ಯೇಸು ಎಂಬ ನಾಮದ ಮುಖಾಂತರ ನಾನು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ನನ್ನ ಎಲ್ಲ ಪ್ರಾರ್ಥನೆಗಳನ್ನು ನೀವು ಆಲಿಸಿ ಸದುತ್ತರವನ್ನು ಕೊಡುವ ದೇವರು ನೀವಾಗಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ, ಅದಕ್ಕಾಗಿ ನಿಮಗೆ ವಂದನೆ ಸ್ವಾಮಿ. ನೀವು ನನ್ನನ್ನು ಆರಿಸಿಕೊಂಡದಕ್ಕಾಗಿ ಸ್ತೋತ್ರ ಯೇಸುವೆ. ನನ್ನ ಜೊತೆಯಲ್ಲಿ ಇರೋದಕ್ಕಾಗಿ ಸ್ತೋತ್ರ. ನನ್ನ ಎಲ್ಲ ಕೆಲಸ ಕಾರ್ಯಗಳನ್ನು, ಪ್ರಾರ್ಥನೆಯ ಜೀವನವನ್ನು ನೀವು ವಿಸ್ತರಿಸಿ ಆಶೀರ್ವದಿಸಿ ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಮಾಡುವ ಒಂದೊಂದು ಕೆಲಸ ಕಾರ್ಯಗಳಲ್ಲಿ ನೀವು ಜೊತೆಯಲ್ಲಿರೋದಕ್ಕಾಗಿ ಸ್ತೋತ್ರ ಯೇಸುವೆ. ಪರಿಶುದ್ಧಾತ್ಮರ ಮುಖಾಂತರ ನಮ್ಮನ್ನು ಮುನ್ನಡೆಸುವುದಕ್ಕಾಗಿ ಸ್ತೋತ್ರ. ನ್ಯಾಯ ತೀರ್ಪಿಗೆ ನಮ್ಮನ್ನು ಸಿದ್ಧತೆ ಮಾಡುತ್ತಿರುವುದಕ್ಕಾಗಿ ಸ್ತೋತ್ರ. ನ್ಯಾಯ ತೀರ್ಪನ್ನು ಗೆಲ್ಲಬೇಕಾದ ಬಲವನ್ನು ನಮಗೆ ನೀಡುತ್ತಿರುವುದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಹಿಮೆ ಸಕಲವು ನಿಮ್ಮೊಬ್ಬರಿಗೆ ಮಾತ್ರ ಸಲ್ಲಲಿ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್, ಆಮೇನ್, ಆಮೇನ್. ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ. ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೇನ್, ಆಮೇನ್, ಆಮೇನ್.